ಯಾರು ಮುನ್ನಡೆಸ್ಕೊಂಡು ಹೋಗ್ತಾರ ಸರ್ಕಾರದ ರಚನೆ ಆ ಸರ್ಕಾರ ಅಧಿಕಾರವನ್ನು ಹೇಗೆ ಪಡ್ಕೊಂತಾ ಇದೆ, ಯಾರಿಂದ ಅಧಿಕಾರವನ್ನ ತಂದುಕೊಂತೈತಿ, ಸರ್ಕಾರದ ರಚನೆ, ಇಂಥ ಎಲ್ಲ ಅಂಶಗಳನ್ನ ಇಲ್ಲಿ ನಾವು ಇಲ್ಲಿ PU ಹಂತದಲ್ಲಿ ಅರ್ಥ ಮಾಡ್ಕೊಂತೀವಿ. ಇವಾಗ ನಮ್ಮ ಸಿಲೆಬಸ್ ನಲ್ಲಿ ಕೂಡ ಇದೆಲ್ಲ ಅಂಶ ಇದೆ. ಹಾಗಾಗಿ ಈ ಅಂಶವನ್ನು ನಾವಿಲ್ಲಿ ಚುನಾಯಿತ ಪ್ರತಿನಿಧಿಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸದನ ಅಂತ ಹೇಳಿ ಅಥವಾ ಮನೆ ಅಂತ ಹೇಳಿ ಅದನ್ನು ನಾವು ಕರಿತೀವಿ. ಆಗ ಲೋಕಸಭೆಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟಿದೆ? 500. Oi!